ನಮಸ್ಕಾರ ರೀ ಸರ, ಎಲ್ಲರಿಗೂ ಸೈಯದ್ ಪೀರ್ ಬ್ಲಾಗ್ಸಿಂದ ಎಲ್ಲರಿಗೂ ಮಾತಾಡ್ತಿದ್ದೀನಿ. ಇದು ನೋಡ್ತಿರೋದು ಏನಂತ ಹೇಳಿದ್ರೆ ಪರ್ಗೆ ಹಣ್ಣು. ಇದು ಸಣ್ಣಕ್ಕಿದ್ದಾಗ ಹಳೆ ಜನ ಅಂದರೆ ಲಾಸ್ಟು ನಮ್ಮ ತಂದೆ ತಾಯಿಗಳು ಮತ್ತು ಅಜ್ಜ ಅಜ್ಜಿಯವರು, ಮೊದಲಿನ ಜನ ಎಲ್ಲರೂ ಇದಕ್ಕೆ ಕಾಡು ಹಣ್ಣು ಅಂತ ಹೇಳಿಬಿಟ್ಟು ಎಲ್ಲರೂ ತಿಂತಾಯಿದ್ರು. ಕಾಡು ಹಣ್ಣು, ಇದು ಬಿಕ್ಕೆ ಹಣ್ಣು, ಆಮೇಲೆ ಕರುಂದೆ ಹಣ್ಣು, ಪರ್ಗೆ ಹಣ್ಣು, ನೇರಳೆ ಹಣ್ಣು, ಅದೆಲ್ಲ ಎಲ್ಲಿ ಬೇಕಲ್ಲಿಂದ ತೊಗೊಂಬಂದು ಎಲ್ಲಿ ಬೇಕಲ್ಲಿ ಹೋಗಿ ತಿಂತಾಯಿದ್ರು ಜನ. ಬಟ್ ಈಗೇನಾಗಿದೆ ಅಂತ ಹೇಳಿದ್ರೆ ಈಗಿನ ಮಕ್ಕಳು ಬರೀ ಚಾಕ್ಲೇಟು, ಪಿಜ್ಜಾ, ಬರ್ಗರು, ಬ್ರೆಡ್ಡು, ಜ್ಯಾಮು, ಅದು ಇದು ಅನ್ಕೊಂತ ಏನು ತಿಂತಾಯಿಲ್ಲ. ಬರೀ ಕಾಯಿಲೆಗಳು. 8-10 ವರ್ಷಕ್ಕೆ, ಇನ್ನು 2-3 ವರ್ಷಕ್ಕೆ ಕನ್ನಡಕ ಹಾಕ್ಕೊತವೆ ಮಕ್ಕಳು. ಹಾಗಾಗಿ ಮಕ್ಕಳಲ್ಲಿ ಪ್ರೋಟೀನು, ವಿಟಮಿನ್ನು ಅವ್ರದ್ರಲ್ಲಿ ಏನು ಇಲ್ದಂಗೆ ಆಗಿಬಿಟ್ಟಿದೆ. ಈಗ ಈ ನ್ಯಾಚುರಲ್ ಹಣ್ಣುಗಳು ತಿನ್ನೋದ್ರಿಂದ ಮಕ್ಕಳಲ್ಲಿ ಉತ್ಪತ್ತಿ ಆಗುವಂಥ ಪ್ರೋಟೀನ್ ಅಂಶಗಳು ಜಾಸ್ತಿ ಆಗ್ತವೆ. ಇದು ಎಲ್ಲಿ ಬೇಕಾದರೂ ಸಿಗುತ್ತೆ. ಸ್ವಲ್ಪ ಹಳ್ಳಿಗಳ ಸೈಡಲ್ಲಿ, ರೋಡ್ ಸೈಡಿಗೆ ಇರ್ತೀವಲ್ಲ, ಸಿಟಿಗಳಲ್ಲೂ ಬೆಳೆಯುತ್ತಿದ್ದು, ಬಟ್ ಯಾರೂ ತಿನ್ನಲ್ಲ. ಅವರು ಏನು ತಿನ್ನೋಕ್ಕೆ ಇಷ್ಟಪಡ್ತಾರೆ ಅಂತ ಹೇಳಿದ್ರೆ ಚಾಕ್ಲೇಟ್ ತಿನ್ನೋಕ್ಕೆ ಇಷ್ಟಪಡ್ತಾರೆ. ಆ ಚಾಕ್ಲೇಟಿಂದ ಹಲ್ಲು ಕೊಳಕಾಗೋದು, ಕಣ್ಣು ದೃಷ್ಟಿ ಹೋಗೋದು, ಅದೆಲ್ಲ ಸಂಭವಿಸ್ತವೆ. ಹಾಗಾಗಿ ಈ ಹಣ್ಣು ಎಲ್ಲ ಭಾರಿ ಒಳ್ಳೆ ಹಣ್ಣುಗಳು ಇವೆಲ್ಲ. ನಾವು ಇನ್ನೂ ತಿಂತಿರ್ತೀವಿ. ನಾವು ಸಣ್ಣಕ್ಕಿದ್ದಾಗ ಫ್ರೆಂಡ್ಸ್ಗಳು ಎಲ್ಲರೂ ಸೇರ್ಕೊಂಡು ಪ್ಲ್ಯಾಂಟೇಷನಿಗೆ ಹೋಗ್ತಿದ್ವಿ. ಅಲ್ಲಿ ಕಟ್ಟೆ ಕನ್ಕಿ ಅಂತ ಒಂದು ಹಣ್ಣು ಬರೋದು, ಭಾರಿ ಟೇಸ್ಟ್ ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಹುಳಿ. ಅದು ಎಲ್ಲ ತಿಂತಿದ್ವಿ ನಾವು. ಅದು ಈಗ ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ ಹುಡುಗರು ಯಾವುದು ಏನು ತಿನ್ನಲ್ಲ. ಬರೀ ಅದು ಇದು ಹಾಳ ಮುಳ ತಿನ್ಕೊತ ಎಲ್ಲ ಜೀವನ ಎಲ್ಲ ಹಾಳು ಮಾಡ್ಕೊತವೆ. ಶಕ್ತಿ ಇಲ್ಲ ಈಗಿನ ಮಕ್ಕಳಲ್ಲಿ. ಏನಾಗಿದೆ ಅಂತ ಹೇಳಿದ್ರೆ ಬರೀ ಅಂಥ ಇಂಥ ಕಾಯಿಗಳು ತಿಂದು ಈಗ ನ್ಯಾಚುರಲ್ ಹಣ್ಣು ತಿನ್ನೋದೇ ಬಿಟ್ಬಿಟ್ಟಿದ್ದಾರೆ ಮಕ್ಕಳು. ದೊಡ್ಡವರು ಕೂಡ ಸಣ್ಣವರು ಕೂಡ ನ್ಯಾಚುರಲ್ ಹಣ್ಣು ಯಾವುದೂ ತಿನ್ನಲ್ಲ. ಎಲ್ಲ ಔಷಧಿ ಹಾಕಿರೋ ಅಂಥದ್ದು, ದಪ್ಪ ಕಾಣಬೇಕು ಹಣ್ಣು ಅಂಥದ್ದು ಮಾತ್ರ ತಿಂತಾರೆ. ದುಡ್ಡು ಕೊಟ್ಟು ತಿಂದು ಕೂಡ ಆರೋಗ್ಯನ ಕೆಡಿಸ್ಕೊಳ್ಳೋವಂಥ ಒಂದು ಪ್ರಯತ್ನ ಈಗ ನಡೀತಿದೆ. ಇವೆಲ್ಲ ಹಣ್ಣು ತಿನ್ನೋದ್ರಿಂದ ಎಲ್ಲರಿಗೂ ಒಂದು ಎನರ್ಜಿ ಇರುತ್ತೆ, ಹಲ್ಲು ಚೆನ್ನಾಗಿರ್ತವೆ, ಕಣ್ಣು ದೃಷ್ಟಿ ಚೆನ್ನಾಗಿರುತ್ತೆ. ಇವೆಲ್ಲ ಭಾರಿ ಒಳ್ಳೆ ಹಣ್ಣುಗಳು ಕಣ್ರಿ ಇವೆಲ್ಲ. ನಾವೆಲ್ಲ ತಿನ್ನೋದು ಬಿಟ್ಬಿಟ್ಟಿದ್ದೀವಿ, ಬಟ್ ನಾವು ತಿಂತಾನೆ ಇರ್ತೀವಪ್ಪ ಇವೆಲ್ಲ. ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳಿದ್ರೆ ಈ ಹಣ್ಣುಗಳು. ಫಸ್ಟು ಹಸಿರು ಕಲರ್ ಇರುತ್ತೆ, ಆಮೇಲೆ ಈ ಥರ ಹಳದಿ ಕಲರ್ ಬರುತ್ತೆ, ಆಮೇಲೆ ಬ್ಲ್ಯಾಕ್ ಆಗ್ತಾ ಹೋಗುತ್ತೆ. ಇದರಲ್ಲಿ 3 ಥರ ಕಲರ್ ಬರುತ್ತೆ. ಇದು 3 ಥರ ಕಲರ್ ಬರೋದ್ರಿಂದ ಇದು 100 ಕಾಯಿಲೆಗಳಿಗೆ ಥರ ರಾಮಬಾಣನೆ ಅಂತ ಹೇಳ್ಬೋದು. ಹಾಗಾಗಿ ಎಲ್ಲರೂ ಈ ಹಣ್ಣುಗಳನ್ನೆಲ್ಲ ತಿನ್ನಿ ಆರೋಗ್ಯವಾಗಿರಿ ಅಂತ ಹೇಳ್ತಾ, ಸ್ವಲ್ಪ ಹುಳಿ ಇರುತ್ತೆ, ಸ್ಟಾರ್ಟಿಂಗ್ ಹುಳಿ ಕಾಣುತ್ತೆ, ಬಟ್ ತಿಂತ ರುಚಿ ಬಂದುಬಿಡುತ್ತೆ. ಥ್ಯಾಂಕ್ ಯು. ಈ ಹಣ್ಣನ್ನು ಯಾರ್ಯಾರು ಸಿಟಿ ಜನ ಯಾರು ನೋಡಿದ್ದೀರಾ ಅಂತ ಕಮೆಂಟ್ ಮಾಡಿ.